ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿಕೆ ಶಿವಕುಮಾರ್ ಹೇಗಾದ್ರೂ ಈ ಬಾರಿಯೇ ಸಿಎಂ ಆಗ್ಲೇಬೇಕು ಅಂತ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಅದಕ್ಕಾಗಿಯೇ 50 ಜನ ಶಾಸಕರನ್ನ ವಿದೇಶಕ್ಕೆ ಕರೆದೊಯ್ಯೋದಕ್ಕೆ ಪ್ಲಾನ್ ಮಾಡಿದ್ರು. ಸಿಎಂ ಆಗೇ ಆಗ್ತೀನಿ ಅನ್ನುವಂತಹ ದೃಢ ವಿಶ್ವಾಸದಲ್ಲಿದ್ರು. ಇದನ್ನೆಲ್ಲ ನೋಡಿದಂತಹ ಅನುಭವಿ ಸಿಎಂ ಸಿದ್ದರಾಮಯ್ಯ ಸುಮ್ಮನಿರೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಸಿದ್ದು ಅಳೆದು ತೂಗಿ ಡಿಕೆಗೆ ಚಕ್ಮಚ್ ಇಟ್ಟಿದ್ದಾರೆ. ಸಿದ್ದು ನಡೆಗೆ ಡಿಕೆ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾದ್ರೂ ಏನು, ಅದಕ್ಕೆ ಡಿಕೆ ಶಾಕ್ ಆಗಿರೋದಾದ್ರೂ ಯಾಕೆ, ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕೂಡಲೇ ಹೈಕಮಾಂಡ್ ಹೇಳ್ಬಿಡ್ಲಿ, ನಾವು ಯಾವುದೇ ತರದ ಒಪ್ಪಂದ ಆಗಿಲ್ಲ, ಮುಖ್ಯಮಂತ್ರಿಗಳು ಯಾರಿದ್ರೆ ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಮಾಡ್ತೀವಿ, ಶುಭನೂ ಕೋರ್ತೀವಿ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಡಿಕೆ ಶಿವಕುಮಾರ್ ಅಂದ್ರೇನೆ ಹಾಗೆ, ಅಂದ್ಕೊಂಡಿದ್ದನ್ನ ಮಾಡೇ ತೋರಿಸುವಂತಹ ಛಲದಂಕ ಮಲ್ಲ, ಅಸಾಧ್ಯವಾಗಿದ್ದನ್ನ ಸಾಧ್ಯ ಮಾಡಿಸುವಂತಹ ಲೀಡರ್. ಆದ್ರೆ ಅವರಿಗೆ ಸಿಎಂ ಸೀಟಿಗೆ ಇರುವಂತಹ ಆಸೆ ಇದೆ. ತಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ನಾನಾ ಪ್ರಯತ್ನಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಅದ್ಯಾವುದೂ ಸಹ ಡಿಕೆಗಾಗಿ ಬಂದಿಲ್ಲ. ಕೊನೆಗೆ ಬೇಸತ್ತಂತಹ ಡಿಕೆ 50 ಜನ ಶಾಸಕರನ್ನ ಫಾರಿನಿಗೆ ಕರೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿದ್ರು. ಇದನ್ನ ಅರಿತಂತಹ ಸಿಎಂ ಸಿದ್ದರಾಮಯ್ಯ ಡಿಕೆ ಅವರಿಗೆ ಚಕ್ಮಚ್ ಇಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೊಡೆತಕ್ಕೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕೋದಕ್ಕೆ ಡಿಕೆ ನಾನಾ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದ್ಯಾವುದೂ ಫಲಿಸಲಿಲ್ಲ. ಈಗ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪುತ್ರನ ಮೂಲಕವೇ ಡಿಕೆಗೆ ಚಕ್ಮಚ್ ಇಟ್ಟಿದ್ದಾರೆ. ಒಂದೇ ಮಾತಿಗೆ ಡಿಕೆ ಶಿವಕುಮಾರ್ ಹಾಗೆ ಹೈಕಮಾಂಡ್ ನಾಯಕರಿಗೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಕೌಂಟರ್ ಅನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಸಿಎಂ ಸೀಟನ್ನ ಬಿಟ್ಕೊಡೋದಿಲ್ಲ ಅನ್ನುವಂತಹ ಸಂದೇಶ ಸಾರಿದ್ದಾರೆ. ಇದು ಸಿಎಂ ಸೀಟಿಗೆ ಇರುವಂತಹ ಕನಸು ಕಾಣ್ತಾ ಇದ್ದ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ಆಗಿದೆ. ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಸಾಲ್ದು ಅನ್ನುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರನ್ನ ತಮ್ಮತ್ತ ಆಕರ್ಷಿಸೋದಕ್ಕೆ ಡಿಕೆ ಜೊತೆಗೆ ಶಾಸಕರನ್ನ ಬಿಟ್ಟು ಕೊಡದಂತೆ ಪ್ಲಾನ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಎಲ್ಲಾ 140 ಶಾಸಕರು ತಮ್ಮ ಬೆಂಬಲಕ್ಕಿದ್ದಾರೆ ಅಂತ ಹೇಳಿದ್ರು. ಇದನ್ನೇ ಡಿಕೆಗೆ ಕೌಂಟರ್ ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಪ್ರಮುಖರ ಜೊತೆಗೆ ಮಂತ್ರಿಗಳ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಿದ್ದು ಆಪ್ತ ಮಂತ್ರಿಗಳು ನಿಗದಿತ ನಂಬರ್ನಷ್ಟು ಶಾಸಕರನ್ನ ಮಾತನಾಡಿಸಿದ್ದು ವಿಶ್ವಾಸಕ್ಕೂ ತೆಗೆದುಕೊಂಡಿದ್ದಾರೆ. ಏನೇ ಆದ್ರೂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ಲುವಂತೆ ಮಂತ್ರಿಗಳು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೂಡಲೇ ಹೈಕಮಾಂಡ್ ಹೇಳ್ಬಿಡ್ಲಿ, ನಾವು ಯಾವುದೇ ತರದ ಒಪ್ಪಂದ ಆಗಿಲ್ಲ, ಮುಖ್ಯಮಂತ್ರಿಗಳು ಯಾರಿದ್ರೆ ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಮಾಡ್ತೀವಿ, ಶುಭನೂ ಕೋರ್ತೀವಿ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಬಜೆಟ್ ನೆಪದಲ್ಲಿ ಶಾಸಕರ ಕುಂದುಕೊರತೆಯನ್ನ ತಿಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮಂತ್ರಿಗಳಿಗೆ ಆದೇಶವನ್ನ ಸಹ ನೀಡಿದ್ದಾರೆ. ಇದು ಶಾಸಕರಿಗೆ ಸಿದ್ದು ಪರವಾದ ಒಲವು ಕೂಡ ಇರುವಂತೆ ನೋಡ್ಕೊಳ್ಳುವಂತೆ ಅವರ ಆಪ್ತ ಮಂತ್ರಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಶಾಸಕರು ಡಿಕೆ ಕಡೆ ವಾಲದಂತೆ ನೋಡ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಪ್ತ ಸಚಿವರಿಗೆ ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಸಿಎಂ ಕನಸು ಕಾಣ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಆಗಿದೆ. ಹೀಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಮತ್ತೇನು ಪ್ರತಿತಂತ್ರಗಳನ್ನ ಮಾಡ್ತಾರೆ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.
ಹೈಕಮಾಂಡ್ ಹೇಳ್ಬಿಡ್ಲಿ, ನಾವು ಯಾವುದೇ ತರದ ಒಪ್ಪಂದ ಆಗಿಲ್ಲ, ಮುಖ್ಯಮಂತ್ರಿಗಳು ಯಾರಿದ್ರು ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಮಾಡ್ತೀವಿ, ಶುಭನೂ ಕೋರ್ತೀವಿ. ನನ್ನ ಪ್ರಕಾರ ಏನೂ ಗೊಂದಲ ಇಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಆಗಿರ್ತಾರೆ ಅಂತ ನಾನು ನಂಬ್ತೀನಿ. ಯಾಕಂದ್ರೆ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋದು.